ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಅಂತಿಮ BA ಸಮಾಜಶಾಸ್ತ್ರ ಕೋರ್ಸ್ 3, ಕೋರ್ಸ್ 4, ಕೋರ್ಸ್ 5ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳುವ, ಪರೀಕ್ಷಾ ತಯಾರಿಯನ್ನು ಮಾಡಿಕೊಳ್ಳುವಂಥದ್ದು. ಇದರಲ್ಲಿ ನಾವು ಕೋರ್ಸ್ 3ರಿಂದ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು, ಹಾಗೆಯೇ ಯಾವುದನ್ನೆಲ್ಲ ಓದ್ಕೊಳ್ಬೇಕು, ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳು, ಪದೇ ಪದೇ ಬಂದಿರುವಂತಹ ಪ್ರಶ್ನೆಗಳ ಬಗ್ಗೆ ಎಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅಂತಿಮ BA ಸಮಾಜಶಾಸ್ತ್ರದಲ್ಲಿ 3 ವಿಷಯಗಳಿದೆ. ಮೊದಲನೇದಾಗಿ ಅಂತಿಮ BA ಸಮಾಜಶಾಸ್ತ್ರ ಗ್ರಾಮ ನಗರ ಸಮಾಜಶಾಸ್ತ್ರದ ಅಧ್ಯಯನ ಕೋರ್ಸ್ 3. ಅದಾದ ಮೇಲೆ ಅಂತಿಮ BA ಸಮಾಜಶಾಸ್ತ್ರ ಕೋರ್ಸ್ 4ರಲ್ಲಿ ಸಾಮಾಜಿಕ ಸಮಸ್ಯೆಗಳ ಅಧ್ಯಯನ ಇರುವಂಥದ್ದು. ಮತ್ತೊಂದು ಪುಸ್ತಕ ಅಂತಿಮ BA ಸಮಾಜಶಾಸ್ತ್ರ ಸಾಮಾಜಿಕ ಚಿಂತನೆಯ ಆಚಾರ್ಯರು ಕೋರ್ಸ್ 5. ಒಟ್ಟು 3 ಪುಸ್ತಕಗಳಿದೆ ಸಮಾಜಶಾಸ್ತ್ರಗಳಲ್ಲಿ. ಈ ಸಮಾಜಶಾಸ್ತ್ರದ 3 ಕೋರ್ಸುಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳ ಬಗ್ಗೆ ನಾವು ನೋಡ್ತಾ ಹೋಗಬೇಕು. ಯಾವ ಪ್ರಶ್ನೆಗಳೆಲ್ಲ ಪದೇ ಪದೇ ಬಂದಿರುವಂಥದ್ದು, ಆ ಪದೇ ಪದೇ ಬಂದಿರುವಂತಹ ಪ್ರಶ್ನೆಗಳನ್ನು ಮೊದಲಿಗೆ ಓದ್ಕೊಳ್ಬೇಕು. ಅದರ ಪಾಯಿಂಟ್ಸ್ಗಳನ್ನು, ಅವರಲ್ಲಿ ಕೊಟ್ಟಿರುವಂತಹ ಪಾಯಿಂಟ್ಸ್ಗಳಿದೆಯಲ್ಲ, ಆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿತುಕೊಳ್ಳಿ. ನಂತರ ವಿವರಣೆಯನ್ನು ನಿಮಗೆ ಆ ಪಾಯಿಂಟ್ಸ್ಗೆ ತಕ್ಕಂತೆ ಯಾವ ರೀತಿ ವಿವರಿಸಲಿಕ್ಕೆ ಸಾಧ್ಯ ಅದೇ ರೀತಿಯಲ್ಲಿ ವಿವರಿಸ್ತಾ ಹೋಗಿ. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಬಂದಿರುವಂಥ ಪ್ರಶ್ನೆಗಳನ್ನು ಈ ರೀತಿಯಾಗಿ ಗುರುತನ್ನು ಹಾಕ್ಕೊಳ್ಳಿ. ಆ ರೀತಿ ಗುರುತನ್ನು ಹಾಕ್ಕೊಂಡ ನಂತರ ಆ ಮುಖ್ಯ ಪ್ರಶ್ನೆಗಳನ್ನು ನಿಮ್ಮ ನೋಟ್ಸಲ್ಲಿ ಅಥವಾ ನಿಮ್ಮ ಪಾಯಿಂಟ್ಸ್ ಬುಕ್ ಅಂತ ನೀವು ಮಾಡಿಕೊಂಡಿದ್ದರೆ ಆ ಪಾಯಿಂಟ್ಸ್ ಬುಕ್ಕಲ್ಲಿ ಪ್ರಶ್ನೆಯನ್ನು ಬರೆದು ಆ ಉತ್ತರವನ್ನು ಪಾಯಿಂಟ್ಸನ್ನು ಮಾತ್ರ ಬರ್ಕೊಳ್ಳಿ. ಈ ರೀತಿ ಪಾಯಿಂಟ್ಸನ್ನು ಮಾತ್ರ ಬರೆದ ನಂತರ ಆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿತ್ಕೊಳ್ಬೇಕು. ಅರ್ಥ ಮಾಡಿಕೊಂಡು ಕಲಿತಿದ್ದೀರಿ ಅಂತಾದರೆ ಆ ರೀತಿಯಾಗಿ ಕಲಿತ್ಕೊಳ್ಳಿ. ಇಲ್ಲ ಅಂತಾದರೆ ಬಾಯಿಪಾಠ ಮಾಡಿಯಾದರೂ ನೀವು ಆ ಉತ್ತರಗಳನ್ನು ಕಲಿಬೇಕಾಗ್ತದೆ. ಈ ರೀತಿಯಾಗಿ ಮಾಡಿಕೊಂಡ್ರೆ ನಮಗೆ ಬ್ಲಾಕ್ 1, 2, 3, 4 ಬ್ಲಾಕನ್ನು ಕೂಡ ಅಭ್ಯಾಸ ಮಾಡಲಿಕ್ಕೆ ತುಂಬಾ ಸುಲಭ ಆಗ್ತದೆ. ಹಾಗೆ ಓದಿದೆಲ್ಲ ನೆನಪಲ್ಲಿ ಉಳಿಲಿಕ್ಕೂ ಕೂಡ ತುಂಬಾ ಸಹಾಯ ಆಗ್ತದೆ. ಬ್ಲಾಕ್ 3ರಲ್ಲಿ ಕೋರ್ಸ್ 3ರಲ್ಲಿ 4 ಬ್ಲಾಕುಗಳು, ಎಲ್ಲ ಒಂದು ವಿಷಯಗಳಲ್ಲೂ ಕೂಡ 4 ಬ್ಲಾಕುಗಳನ್ನು ಕೊಡ್ತಾರೆ. ಅವರೇನು ಮಾಡ್ತಾರೆ, 4 ಬ್ಲಾಕಿನಿಂದ ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ಕೊಡ್ತಾರೆ. ಆದ್ದರಿಂದ ನಾವೇನು ಎಲ್ಲ ಬ್ಲಾಕ್ಗಳನ್ನು ಬ್ಲಾಕ್ 1, ಬ್ಲಾಕ್ 2, ಬ್ಲಾಕ್ 3, ಬ್ಲಾಕ್ 4 ಬ್ಲಾಕುಗಳಿರ್ತದಲ್ವ, ಆ 4 ಬ್ಲಾಕುಗಳಿಂದ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಓದ್ಕೊಳ್ತಾ ಹೋಗಬೇಕು. ಮೊದಲಿಗೆ ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಯನ್ನು ಗುರುತನ್ನು ಹಾಕ್ಕೊಳ್ಳಿ. ಗುರುತು ಹಾಕಿದ ನಂತರ ನೀವು ಯಾವ ಪ್ರಶ್ನೆಗೆ ಉತ್ತರವನ್ನು ಓದ್ಕೊಳ್ತೀರಿ ಎನ್ನುವಂಥದ್ದನ್ನು ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ. ಬ್ಲಾಕ್ 1ರಿಂದ 2 ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಳ್ಳಿ. ಮತ್ತೆ 2 ಪ್ರಶ್ನೆ ಬ್ಲಾಕ್ 2ರಿಂದ, ಮತ್ತೆ 2 ಪ್ರಶ್ನೆ ಬ್ಲಾಕ್ 3, ಬ್ಲಾಕ್ 4ರಿಂದ 2 ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ಮೊದಲಿಗೆ ಅದರ ಪಾಯಿಂಟ್ಸನ್ನು ಬರ್ಕೊಳ್ಳಿ. ನಂತರ ಆ 6 ನೀವು ಎಷ್ಟು ಆಯ್ಕೆ ಮಾಡ್ಕೊಂಡಿದ್ದೀರಿ, ಬ್ಲಾಕ್ 1ರಿಂದ 2, ಬ್ಲಾಕ್ 2ರಿಂದ 2, ಬ್ಲಾಕ್ 3ರಿಂದ 2, ಬ್ಲಾಕ್ 4ರಿಂದ 2, 8 ಪ್ರಶ್ನೆಗಳಾಗ್ತದೆ. ಆ 8 ಪ್ರಶ್ನೆಗಳನ್ನು ಸರಿಯಾಗಿ ಕಲಿತ ನಂತರ ಆ 8 ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನು ಬಾಯ್ಪಾಠ ಮಾಡಿ ಆದರೂ ಕಲಿಯಿರಿ. ಆ ಪಾಯಿಂಟ್ಸ್ಗಳು ಬಂದ ನಂತರ ಆ ಪಾಯಿಂಟ್ಸ್ ಒಳಗೆ ಯಾವ ವಿಚಾರವನ್ನು ಕೊಟ್ಟಿದ್ದಾರೆ, ಅದು ಯಾವ ವಿಚಾರಕ್ಕೆ ಸಂಬಂಧಿಸಿದೆ ಎನ್ನುವಂಥದ್ದನ್ನು ಒಮ್ಮೆ ನೋಡ್ತಾ ಹೋಗಿ. ನೀವು ಕಲ್ತಿರುವಂತಹ ಪಾಯಿಂಟ್ಸನ್ನು ನೋಡ್ತಾ ಹೋಗಿ. ಆ 8 ಪ್ರಶ್ನೆ ಕಲಿತ ನಂತರ ನೀವೇನು ಮಾಡಬೇಕು, ಮುಂದಿನ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಳ್ಬೇಕು. ಮತ್ತೆ ಪುನಃ ಬ್ಲಾಕ್ 1ರಿಂದ 2 ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಳ್ಳಿ. ಮತ್ತೆ ಬ್ಲಾಕ್ 2ರಿಂದ 3ರಿಂದ 4ರಿಂದ ಈ ರೀತಿಯಾಗಿ 2 ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ಓದ್ತಾ ಹೋದರೆ ನೀವು ಎಲ್ಲವನ್ನು ಕೂಡ ಕವರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಗೆ ಆ ಪಾಯಿಂಟ್ಸ್ಗಳು ಕೂಡ ನಮಗೆ ನೆನಪಲ್ಲಿ ಉಳಿಲಿಕ್ಕೂ ಕೂಡ ಇದು ತುಂಬಾ ಸಹಾಯ ಆಗ್ತದೆ. ಇನ್ನು ನೀವು ಬೇರೆ ರೀತಿಯಲ್ಲಿ ಓದ್ತಿದ್ದೀರಿ ಅಂತ ಆದರೆ ಯಾವ ರೀತಿಯಾಗಿ ಓದ್ಕೊಳ್ಬೋದು, ಬ್ಲಾಕ್ 1ರಲ್ಲಿ ನೀವು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಆ ಪ್ರಶ್ನೆಗಳನ್ನು ಕಲಿತ ನಂತರ ಬ್ಲಾಕ್ 2ಕ್ಕೆ ಬಂದು ಬ್ಲಾಕ್ 2ರಲ್ಲಿ ಕೂಡ ಆಯ್ಕೆಗಳನ್ನು ಮಾಡಿಕೊಂಡು ಅದನ್ನು ಓದ್ಕೊಳ್ಳಿ. ಈ ರೀತಿಯಾಗಿ ಕೂಡ ಮಾಡ್ಕೊಳ್ಬೋದು. ಇಲ್ಲ ಅಂತಾದರೆ ನೀವು ಪಾಯಿಂಟ್ಸ್ ಬುಕ್ ಮಾಡಿಕೊಳ್ಳದೆ, ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳೋದಿಲ್ಲ, ಟೆಕ್ಸ್ಟ್ ಬುಕ್ಕಲ್ಲೇ ಓದ್ಕೊಳ್ತಾ ಇದ್ದೇನೆ ಅಂತಾದರೆ ನೀವೇನು ಮಾಡಬೇಕು, ಈ ರೀತಿಯಾಗಿ ಈಗ ಪಾಠ 1ಅನ್ನು ಓಪನ್ ಮಾಡಿ. ಪಾಠ 1ರಲ್ಲಿ ಯಾವುದು ಇಂಪಾರ್ಟೆಂಟ್ ಇದೆ ಈ ರೀತಿಯಾಗಿ ಅಂಡರ್ಲೈನನ್ನು ಮಾಡ್ಕೊಳ್ಳಿ.
ಗೆರೆಯನ್ನು ಹಾಕಿ ಇಟ್ಕೊಂಡ್ರೆ ನಮಗೆ ಓದಲಿಕ್ಕೆ ಕೂಡ ತುಂಬಾ ಸಹಾಯ ಆಗ್ತದೆ. ಈಗ ಪ್ರಾಮುಖ್ಯತೆಯಲ್ಲೆಲ್ಲ ಅವರು ಪಾಯಿಂಟ್ಸನ್ನು ಕೊಡಲಿಲ್ಲ, ಹೀಗೆ ನಾವು ಈ ರೀತಿಯಾಗಿ ಗುರುತನ್ನು ಹಾಕ್ಕೊಂಡು ಅದನ್ನು ಕೂಡ ಓದ್ತಾ ಹೋಗ್ಬೋದು. ಆಗ ನೀವು ಪಾಯಿಂಟ್ಸ್ ಬುಕ್ಕಲ್ಲಿ ಪಾಯಿಂಟ್ಸ್ಗಳನ್ನೆಲ್ಲ ಬರಿಬೇಕು ಅಂತ ಇಲ್ಲ. ಟೆಕ್ಸ್ಟ್ ಬುಕ್ಕಲ್ಲಿ ಪಾಯಿಂಟ್ಸ್ಗಳಿಗೆಲ್ಲ ಗುರುತನ್ನು ಹಾಕ್ಕೊಂಡು ಟೆಕ್ಸ್ಟ್ ಬುಕ್ಕಲ್ಲಿ ಓದ್ಕೊಳ್ತಾ ಹೋಗ್ಬೋದು. ನಿಮಗೆ ಟೆಕ್ಸ್ಟ್ ಬುಕ್ಗಳು ಸಿಕ್ಕಿದರೆ ಟೆಕ್ಸ್ಟ್ ಬುಕ್ಕಲ್ಲೇ ಎಲ್ಲವನ್ನು ಗುರುತನ್ನು ಹಾಕ್ಕೊಳ್ಳಿ. ಸಮಯಾವಕಾಶ ಇದ್ದರೆ ಮಾತ್ರ ಆ ಪಾಯಿಂಟ್ಸನ್ನು ಬರ್ಕೊಳ್ಳಿ. ಒಂದು ವೇಳೆ ನಿಮಗೆ ಟೆಕ್ಸ್ಟ್ ಬುಕ್ಗಳು ಸಿಗಲಿಲ್ಲ ಅಂತ ಆದರೆ ನೀವೇನು ಮಾಡಬೇಕು, ಖಂಡಿತವಾಗಿಯೂ ಕೂಡ ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳೇಬೇಕು. ಒಂದು ವೇಳೆ ನಿಮಗೆ ಟೆಕ್ಸ್ಟ್ ಬುಕ್ಗಳು ಸಿಗಲಿಲ್ಲ ಅಂತಾದರೆ ಪಾಯಿಂಟ್ಸ್ ಬುಕ್ಕು ತುಂಬಾ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಅದು ತುಂಬಾ ಅಗತ್ಯ ಆಗಿರ್ತದೆ. ಹಾಗೆ ಪರೀಕ್ಷೆ ಹಿಂದಿನ ದಿವಸ ನಮಗೆ ಪರೀಕ್ಷೆ ತಯಾರಿಯನ್ನು ಮಾಡಿಕೊಳ್ಳಲಿಕ್ಕೆ, ಅಭ್ಯಾಸಗಳನ್ನು ಮಾಡಲಿಕ್ಕೆ, ಪುನರಾವರ್ತನ ಅಭ್ಯಾಸವನ್ನು ಮಾಡಲಿಕ್ಕೆ ಈ ಪಾಯಿಂಟ್ಸ್ ಬುಕ್ಗಳು ತುಂಬಾ ಸಹಾಯ ಆಗ್ತದೆ. ಅದರಿಂದ ಆ ರೀತಿ ಮಾಡಿಕೊಳ್ಳಿ. ಇಲ್ಲಾಂತಂದರೆ ನಮಗೆ ಪ್ರತಿ ವಿಡಿಯೋವನ್ನು ನೋಡ್ಕೊಳ್ಬೇಕಾಗ್ತದೆ. ಈಗ ನೀವು ಒಂದು ವಿಡಿಯೋವನ್ನು ನೋಡ್ತೀರಿ, ಆ ವಿಡಿಯೋದಿಂದ ಬಂದಿರುವಂಥ ಪಾಯಿಂಟ್ಸ್ಗಳನ್ನು ಕಲಿತೀರಿ. ಆದರೆ ಮತ್ತೆ ನಿಮಗೆ ಪುನಃ ನೋಡಬೇಕಾದ್ರೆ ಆ ವಿಡಿಯೋ ಸಿಗ್ತಾ ಇಲ್ಲ, ಅಥವಾ ನೀವು ಸಮಯ ತುಂಬ ಕಡಿಮೆ ಇದೆ, ಆ ವಿಡಿಯೋ ಸಂಪೂರ್ಣವಾಗಿ ನೋಡಲಿಕ್ಕೆ ಸಮಯ ಇಲ್ಲ ಅಂತ ಆಗ್ಬೋದು, ಅಥವಾ ಪಾಯಿಂಟ್ಸನ್ನು ಕಲಿಯಲಿಕ್ಕೆ ಆಗ್ತಾ ಇಲ್ಲದಿರ್ಬೋದು. ಆದ್ದರಿಂದ ಪಾಯಿಂಟ್ಸ್ ಬುಕ್ಕನ್ನು ಒಮ್ಮೆ ಮಾಡಿಕೊಂಡ್ರೆ ನೀವು ಪರೀಕ್ಷೆ ಹಿಂದಿನ ದಿವಸ ಆ ಪಾಯಿಂಟ್ಸ್ ಬುಕ್ಕಲ್ಲಿ ನೋಡಿಕೊಂಡು ಎಲ್ಲವನ್ನು ಕೂಡ ಓದ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿಯಾಗಿ ಮಾಡಿಕೊಳ್ಳಿ. ನಾವು ಮುಂದಿನ ವಿಡಿಯೋದಲ್ಲಿ ಪ್ರತಿಯೊಂದು ಕೋರ್ಸಿನಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಯಾವ ಪ್ರಶ್ನೆಗಳನ್ನು ಓದ್ಕೊಳ್ಬೇಕು, ಹಾಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಿಮಗೆ ನಾನು ತೋರಿಸ್ತಾ ಹೋಗ್ತೇನೆ. ಯಾವ ರೀತಿ ಪ್ರಶ್ನೆಗಳು ಬಂದಿದೆ, 5 ಅಂಕದ ಪ್ರಶ್ನೆಗಳು ಯಾವುದು, 10 ಅಂಕದ ಪ್ರಶ್ನೆಗಳು ಯಾವುದು, 15 ಅಂಕದ ಪ್ರಶ್ನೆಗಳು ಯಾವುದು, ಎಲ್ಲವನ್ನು ಕೂಡ ನಿಮಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ. ಸಮಾಜಶಾಸ್ತ್ರ, ಈಗಾಗಲೇ ನಾವು ಇತಿಹಾಸವನ್ನು ತಿಳ್ಕೊಂಡೆವು. ಇತಿಹಾಸ ಕೋರ್ಸ್ 3, ಕೋರ್ಸ್ 4, ಕೋರ್ಸ್ 5 3 ಇತಿಹಾಸವನ್ನು ತಿಳ್ಕೊಂಡೆವು. ಇನ್ನು ಬರುವಂಥದ್ದು ಸಮಾಜಶಾಸ್ತ್ರದಲ್ಲೂ ಕೂಡ ನಾವು ಕೋರ್ಸ್ 3, ಕೋರ್ಸ್ 4, ಕೋರ್ಸ್ 5 ಕೂಡ ತಿಳ್ಕೊಳ್ಳುವ. ಅದಾದ ನಂತರ ರಾಜ್ಯಶಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು ನಾನು. ಇತಿಹಾಸ, ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು. ನಂತರ ರಾಜ್ಯಶಾಸ್ತ್ರದಲ್ಲಿ ಕೂಡ ಕೋರ್ಸ್ 3, ಕೋರ್ಸ್ 4, ಕೋರ್ಸ್ 5 ಕೂಡ ತಿಳ್ಕೊಳ್ಳುವ ಸ್ನೇಹಿತರೆ. ಇನ್ನು ತುಂಬ ಜನ ಕೇಳ್ತಾ ಇದ್ರಿ ಅರ್ಥಶಾಸ್ತ್ರವನ್ನು ತಿಳಿಸ್ಕೊಡಿ ಅಂತ. ನಾನು ಅರ್ಥಶಾಸ್ತ್ರವನ್ನು ಆಯ್ಕೆ ಮಾಡಿಕೊಳ್ಳಿಲ್ಲ, ನನ್ನಲ್ಲಿ ಅರ್ಥಶಾಸ್ತ್ರದ ಪುಸ್ತಕಗಳಿಲ್ಲ. ನಾನು ಪ್ರಥಮ BA ಅರ್ಥಶಾಸ್ತ್ರ ಮತ್ತು ದ್ವಿತೀಯ BA ಅರ್ಥಶಾಸ್ತ್ರದ ಪ್ರಶ್ನೆಗಳನ್ನು, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಬರ್ಕೊಂಡು ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೇನೆ. ನನ್ನ ಹಳೆಯ ವಿಡಿಯೋದಲ್ಲಿ ಪ್ಲೇಲಿಸ್ಟಲ್ಲಿದೆ ನೋಡಿ, ಅದು ಪ್ರಥಮ BA ಅರ್ಥಶಾಸ್ತ್ರ ಹಾಗೆ ದ್ವಿತೀಯ BA ಅವರಿಗೆ ಇರುವಂಥ ಅರ್ಥಶಾಸ್ತ್ರವನ್ನು ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಹುಡುಕಿಕೊಂಡು ಅದರಲ್ಲಿ ಬಂದಿರುವಂತಹ ರಿಪೀಟಾಗಿ ಬಂದಿರುವಂಥ ಪ್ರಶ್ನೆಗಳನ್ನು ಬರ್ಕೊಂಡು ನಿಮಗೆ ತಿಳಿಸಿರುವಂಥದ್ದು. ನೀವು ಅಂತಿಮ BA ವಿದ್ಯಾರ್ಥಿಗಳಾಗಿದ್ದಾಗ ಎಕನಾಮಿಕ್ಸ್ ಕೂಡ, ಅಂದರೆ ಅರ್ಥಶಾಸ್ತ್ರದಲ್ಲಿ ಕೂಡ 3 ಕೋರ್ಸ್ಗಳಿದೆ. ಕೋರ್ಸ್ 3, ಕೋರ್ಸ್ 4, ಕೋರ್ಸ್ 5. ಅದನ್ನು ಮಾಡಲಿಕ್ಕೆ ಸಮಯ ಸಾಕಾಗ್ತಾ ಇಲ್ಲ. ಈಗ ನಾವು ಪ್ರಥಮ BA ವಿದ್ಯಾರ್ಥಿಗಳಿಗೆ, ದ್ವಿತೀಯ BA ವಿದ್ಯಾರ್ಥಿಗಳಿಗೆ, ತೃತೀಯ BA ವಿದ್ಯಾರ್ಥಿಗಳಿಗೆ ಉಳಿದಿರುವಂತಹ ವಿಷಯಗಳ ಬಗ್ಗೆ ತಿಳಿಸ್ಕೊಡ್ಬೇಕಾಗ್ತದೆ. ಸಮಯ ಇದ್ದರೆ ಖಂಡಿತವಾಗಿಯೂ ಕೂಡ ಅದನ್ನು ಕೂಡ ಮಾಡಲಿಕ್ಕೆ ಪ್ರಯತ್ನಿಸ್ತೇನೆ. ಇಲ್ಲ ಅಂತಾದರೆ ನೀವು ಆದಷ್ಟು ಬೇಗ ನೀವೇನು ಮಾಡಿ, KSOU ಅವರ ಕ್ವಶನ್ ಬ್ಯಾಂಕ್ ಅಂತ ಬರ್ತದೆ ನೋಡಿ, ಗೂಗಲಲ್ಲಿ KSOU ಓಲ್ಡ್ ಕ್ವಶನ್ ಪೇಪರ್ಸ್ ಅಂತ ಹಾಕಿ. ಆಗ ಅವರು ಓಲ್ಡ್ ಕ್ವಶನ್ ಪೇಪರ್ ಇದು ಓಪನ್ ಆಗ್ತದೆ, ಪೇಜ್ ಓಪನ್ ಆಗ್ತದೆ. ಆ ನಂತರ ನೀವು ಅದರಲ್ಲಿ BA ಡಿಗ್ರಿ ಅಂತ ಹಾಕಿ, ಅಲ್ಲಿ ಪ್ರಥಮ ವರ್ಷ, ದ್ವಿತೀಯ ವರ್ಷ, ತೃತೀಯ ವರ್ಷ ಅಂತ ಇರ್ತದೆ, ಯಾವ ವರ್ಷ ಅಂತ ಆಯ್ಕೆ ಮಾಡಿಕೊಂಡು ಅಲ್ಲಿ ನಿಮಗೆ ಬೇಕಾಗಿರುವಂಥ ವಿಷಯವನ್ನು ತಗೊಳ್ಳಿ. ನೀವು ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೆ ಅವರೇನು ಮಾಡ್ತಾರೆ, ಅಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ನ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಕೂಡ ಸಿಗ್ತದೆ, ಏಪ್ರಿಲ್ ಮೇ ಪ್ರಶ್ನೆ ಪತ್ರಿಕೆ ಕೂಡ ಸಿಗ್ತದೆ. ಎರಡೂ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನು ನೋಡಿಕೊಳ್ಳಿ, ತುಂಬಾ ಒಳ್ಳೆಯದು. 2ರಿಂದ 3 ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡ್ರೆ ನಮಗೆ ತುಂಬಾ ಅನುಕೂಲ ಆಗ್ತದೆ. ಅದನ್ನು ನೋಡಿಕೊಂಡು ನಮಗೆ ಓದ್ಕೊಳ್ಳಿಕ್ಕೂ ಕೂಡ ತುಂಬಾ ಸಹಾಯ ಆಗ್ತದೆ ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.